ಟೈರು ನಾನಿವಾಗ ಪೂಜೆ ಮಾಡೋಕ್ಕೆ ಬಂದ್ಬಿಟ್ಟಿದ್ದು. ನನ್ನ ಗಾಡಿ ಟೈರ್ ಹೊಡಿಬಾರ್ದು ಅಂತೇಳಿ ಅದಕ್ಕೆ ತಿಪ್ಪೇಶಿದು ಹೋಗ್ಬಿಟ್ಟತೆ. ಅದು ನಂದ್ರಾಗೆ ಹೋಗ್ಬೇಕಾಯ್ತು. ಸ್ವಾಗತಂ ಸುಸ್ವಾಗತಂ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ NS ಟ್ರಕ್ ಟ್ರಾವೆಲರ್. ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತೇಳಿ ಊರಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲಿಗೆ ಹೊರಟಿದ್ದೀವಿ ಅಂದರೆ ನಾಗ್ಪುರ್ ಕಡೆಗೆ ಹೊರಟಿದ್ದೀವಿ. 2 ಗಾಡಿನೂ ಹೊರಟಿದ್ದೀವಿ. ಇವಾಗ ಎಲ್ಲಿ ಹೋಗ್ತಿದ್ದೀನಿ ಅಂದರೆ NS 13ನಾಗ ಹೋಗ್ತಿರೋದು. ಅದು ಏನಾಯ್ತು ಅಂದರೆ 2 ಗಾಡಿನೂ ಲೋಡಿಗೆ ಕಳಿಸಿದ್ವಿ. ತಿಪ್ಪೇಶಿ ಹೋಗಿದ್ದ, ನಾನು ಹೋಗಿದ್ದಿಲ್ಲ, ಒಂಚೂರು ಕೆಲಸ ಇತ್ತು ಅಂತೇಳಿ ನಾನು ಲೋಡಿಗೆ ಹೋಗೋದಿಲ್ಲ ಗುರು. ನಮ್ಮ ಓನರು ಒಬ್ಬ ಡ್ರೈವರು ಅವನಿಗೆ ಕಳಿಸ್ತಾನೆ, ಲೋಡ್ ಮಾಡ್ಕೆ ಬಂದು ದುರ್ಗದಾಗ ನಿಲ್ಲಿಸ್ತಾನೆ. ಅವನೇನು ಮಾಡ್ದ ಅಂದರೆ ರಾತ್ರಿನೇ ಹೋಗ್ಬಿಟ್ಟ ಬಿಜಾಪುರ ಮೇಲೆ ಹೋಗಿದ್ದು. ತಿಪ್ಪೇಶಿ ಬಿಜಾಪುರ ಮೇಲೆ ಹೋಗಿದ್ದ. ನನ್ನ ಮೇಲೆ ನಾನೊಬ್ಬ ಇನ್ನೇನು ಅನಂತಪುರದ ಮೇಲೆ ಹೋಗೋಣ ಅಂಥೇಳಿ ನಾನು NS 13ಗೆ ತಿರುಗಿದೆ. ಬರೀ ಅನಂತಪುರ ಮೇಲೆ ಓಡಾಡಿ ಬೇಜಾರಾಗಿತ್ತು. ಈ ಟ್ರಿಪ್ಪು ಲಾತೂರ್ ನಾಂದೇಡ್ ಮೇಲೆ ಹೋಗೋಣ ಅಂಥೇಳಿ ರಾತ್ರಿ ಗಾಡಿ ತಗೊಬಂದು ಊರಾಗ ನಿಲ್ಲಿಸ್ಕೊಂಡು 5 ಗಂಟೆಗೆ ಎದ್ದೋಗೋಣ ಅಂದ್ಕೊಂಡೆ. ಮತ್ತೆ ಯೋಚನೆ ಮಾಡಿದೆ, ಬಿಸಿಲು ನೋಡಿದರೆ ಹಗಲೆಲ್ಲ ತಿಕ್ಕರಿಯಂಗೆ ಬಿಸಿಲಿರುತ್ತೆ, ಸಿಕ್ಕಾಪಟ್ಟಲೆ ಬಿಸಿಲು. ಬೆಳಗ್ಗೆ 10 ಗಂಟೆ ಅಷ್ಟೊತ್ತಿಗೆ ಜಲ್ಕಿ ಇಲ್ಲ ಬಿಜಾಪುರ ದಾಟಿಸ್ಬೇಕಂತೇಳಿ 3 ಗಂಟೆಗೆ ಎದ್ದು ಹೋಗ್ತಾಯಿದ್ದೀನಿ ನೋಡಿ. 3 ಗಂಟೆಗೆ ಎದ್ದು ಹೊರಟಿದ್ದೀನಿ. ಇವಾಗಲೇ ಊರಿಂದ ಬಂದು ಕಾನವಸಳ್ಳಿ ಹತ್ತತ್ರ ಇದ್ದೀನಿ. ರಾತ್ರಿ ಫೋನ್ ಬೇರೆ ಚಾರ್ಜ್ಗೆ ಇಟ್ಟಿದ್ದಿಲ್ಲ ಗುರು. ಬಂದು ಎದ್ದು ಗಾಡಿಗೆ ಚಾರ್ಜ್ ಇಟ್ಟಿದ್ದು, ಎದ್ದು ಬಂದು ಗಾಡಿಯಲ್ಲಿ ಚಾರ್ಜ್ ಇಟ್ಕೊಂಡು ವೀಡಿಯೋ ಮಾಡ್ಕೊ ಅಂತ ಹೋಗ್ತಾಯಿದ್ದೀನಿ ನೋಡಿ. ಮಸ್ತ್ ಸಾಂಗ್ ಹಾಕ್ಕೊಂಡು. ಯಾಕಂದರೆ ಬೆಳಗಿನ ಜಾವ 3 ಗಂಟೆಗೆ ಟ್ರಾಫಿಕ್ಕು ಕಮ್ಮಿ ಇರುತ್ತೆ, ವಾತಾವರಣನೂ ಫುಲ್ ತಂಡ ಇರುತ್ತೆ. ಬಿಸಿಲೇರಷ್ಟೊತ್ತಿಗೆ ಸೆಳೆದ್ಬಿಡ್ಬೋದು. 70-80 ಹೋಗ್ತಾಯಿದ್ದೀನಿ. ಅಂದ್ರಾಗೆ 2 ಐಟಮ್ ಲೋಡ್ ಆಗಿರೋದು. ಮತ್ತು ಏನೇನಂದರೆ ಪಾಪ್ಕಾರ್ನು ಮತ್ತು ವೈಟ್ ಜೋಳ, ಬಿಳಿ ಜೋಳ ಅಂತಾರೆ ಅದನ್ನ, ಮಂಡಿಗೆ ಮಾರ್ಕೆಟಿಗೆ. ಅವನ ಗಾಡಿಗೆ ಫುಲ್ ಅದೇ ಇರೋದು, ಜೋಳನೇ. ಎಲ್ಲಿಗೆ ಅಂದರೆ ಭಂಡಾರಾಗ ಹೋಗ್ಬೇಕು ನಾನು. ಅವನ ಗಾಡಿ ನಾಗ್ಪುರ ಜವಾಹರ್ಲಾಲ್ ನೆಹರು ಮಂಡಿ ಐತಲ್ಲ, ಅಲ್ಲಿ ಖಾಲಿ ಆಗುತ್ತಂತೆ. ನಾನು ಭಂಡಾರ ಹೋಗ್ಬೇಕು ನೋಡಿ. ರೋಡ್ ಖಾಲಿ ಐತೆ, ಆರಾಮಾಗಿ ಹೋಗ್ತಾ ಇರ್ಬೋದು. ನಮ್ಮದೇ ರೋಡಿಗೆ ನಾವೇ ರಾಜ ಅನ್ನಂಗೆ 70-80 ಹೊಡ್ಕೊಂಡು ಹೋಗ್ತಾ ಇರ್ಬೇಕು. ಇನ್ನು ಟೀ ಬ್ರೇಕ್ ಹಾಕ್ಬೇಕು ಎಲ್ಲ ಮುಂದೆ. ಹೊರಡ್ಬೇಕಾದ್ರೇ ಅಲ್ಲಿ ಡಾಬಾದಲ್ಲಿ ಟೀ ಕುಡಿದು ಹೊರಟಿದ್ದು. ನಾನು ಸ್ವಂತ ಇಬ್ಬರೇ ಹೋಗ್ತಾಯಿದ್ದೀವಿ ನೋಡಿ. ತಿಪ್ಪೇಶಿ ರಾತ್ರಿನೇ ಹೋಗ್ಬಿಟ್ಟಿದ್ದಾನೆ. ನಾನೆಲ್ಲನ ಬಿಜಾಪುರ ಇಲ್ಲಾಂದರೆ ಜಲ್ಕಿನಾಗಿರ್ತೀನಿ, ಬಾರೋಣ ನೀನು, ನಾನೇನು ಮಾಡೋಣ ಊರಾಗಿದ್ದು ಅಂದ. ಸರಿ ನಡಿಯಪ್ಪ ಅಂತೇಳಿ ಹೋದೆ. ಅವ್ನು ಬಂದೇಟಿಗೆ ಹೋಗಿದ್ದಾನೆ, ನಾನು ಹೋಗಲಿಲ್ಲ. ನಾನು ಅವ್ನಿಗೆ ಹೇಳ್ದೆ ಅನಂತಪುರ ಮೇಲೆ ಹೋಗೋಣ ಅಂತಂದರೆ ಹಿಂಗೆ ಹೋಗ್ಬಿಟ್ಟಿದ್ದಾನೆ. ಇವಾಗೆಲ್ಲ ಟೀ ಬ್ರೇಕ್ ಹಾಕಿ ಸಿಗೋಣ ಬನ್ನಿ ಮುಂದೆ ಹೋಗಿ. ನೋಡಿ ಸ್ನೇಹಿತರೆ, ಇವಾಗ ಸೀದಾ ಹೊಸಪೇಟೆಗೆ ಎಂಟ್ರಿ ಆಗ್ತಾಯಿದ್ದೀವಿ. ಇನ್ನೇನು ನಮಗೆ ವೆಲ್ಕಮ್ ಬೋರ್ಡ್ ಕಾಣ್ತಾ ಇದೆ. ವಿಜಯನಗರ ಜಿಲ್ಲೆಗೆ ಸ್ವಾಗತ ಸುಸ್ವಾಗತ ಅಂತೇಳಿ ಹೋಗ್ತಾಯಿದ್ದೀವಿ ನೋಡಿ. 80 ಸ್ಪೀಡೇ ಮೇಂಟೈನ್ ಮಾಡ್ತಿರೋದು. ಯಾಕಂದರೆ 80ರಾಗ ಹೋದರೆ ಮೈಲೇಜ್ ಚೆನ್ನಾಗಿ ಬರುತ್ತೆ. ಹಂಗಂತೇಳಿ ನೀವು 80 ಹೊಡಿಬೇಡ್ರಿ. ಇದು ಮಿನಿಮಮ್ 16 ವೀಲು ಟಾಟಾ ಇದೆಯಲ್ಲ, ಮಿನಿಮಮ್ಮು 65-70 ಮೇಲೆ ಹೋಗ್ಬೇಕು ಸ್ಪೀಡು. 65-70 ಮೇಲೆ ಹೋದ್ರೇ ಗುರು ಮೈಲೇಜ್ ಬರೋದು. ನಾವೇನು ಮಾಡ್ತೀವಿ ಅಂದರೆ 75-80 ಸೆಳೆದ್ಬಿಡ್ತೀವಿ. ಯಾಕಂದರೆ ಇವಾಗಲೇ ಬೆಳಗಿನ ಜಾವದಾಗೇ ಟೈಮ್ಸ್ ಆಗೋದು, ಇದು ರೋಡ್ಸ್ ಆಗೋದು. ಇಲ್ಲಾಂದರೆ ರೋಡ್ಸ್ ಆಗೋದಿಲ್ಲ, ಏನಿಲ್ಲ. ಬೆಳಗ್ಗೆ ಹೊತ್ತು ಟ್ರಾಫಿಕ್ಕು, ಬಿಸಿಲು ಅದೆಲ್ಲ ಇರುತ್ತಲ್ಲ, ಹಂಗಾಗಿ ರೋಡ್ಸ್ ಆಗೋದಿಲ್ಲ. ನೈಟೇ ಜರ್ನಿ ಮಾಡಬೇಕು. ನಮ್ಮ ಸ್ಟೇಟ್ನಾಗೆ ನಾವು ಯಾವ ಟೆನ್ಷನ್ ಇಲ್ದಂಗೆ ನೈಟು 24 ಅವರ್ಸ್ ಎಲ್ಲಿ ಬೇಕಾದ್ರೂ ಓಡಾಡ್ತೀವಿ. ಮಹಾರಾಷ್ಟ್ರದಲ್ಲಿ ಐತಲ್ಲ, ಅಲ್ಲೇ ನೈಟ್ ಓಡಾಡಲ್ಲ. ಯಾಕಂದರೆ ಅದು ಯಾವುದೋ 30 ರೂಪಾಯಿ ದೇಸಿ ಕುಡಿದು ರಾಯಲ್ ಸ್ಟಾಕ್ ಕುಡ್ದ ರೇಂಜಿಗೆ ಬಿಲ್ಡಪ್ ಕೊಡ್ತಾರೆ. ಟನಲ್ ಒಳಗೆ ಎಂಟ್ರಿ ಆದವು ನೋಡಿ. ಇವಾಗ ಟೈರ್ ಸೌಂಡ್ ಹೆಂಗೆ ಬರ್ತಾಯಿದೆ ಅಂದರೆ ಹಂಗೆ ಬೌ ಅಂತ ಟೈರ್ ಸೌಂಡು. ಒಂದು ಅಡ್ಡ ಬಟನ್ ಹಾಕಿದ್ದೀನಿ ನೋಡಿ. ಟೈರ್ ಸೌಂಡ್ ನಿಮಗೂ ಕೇಳಿಸ್ತೈತಲ್ಲ, ಕೇಳಿಸ್ಕೊಳ್ರಿ ನೋಡಿ ಟೈರ್ ಸೌಂಡ್ ಹೆಂಗೆ ಬರ್ತೈತೆ. ಇಲ್ಲಿಂದ ಸೀದಾ ಹೋಯ್ತಾ ಇರೋದೆ ಬೆಳಕರದ ಮೇಲೆ ಅಲ್ಲಿಂದ ಸೀದಾ ಬಂದ್ವಿ, ಕುಷ್ಟಗಿ ದಾಟಿದ್ದೀವಿ ನೋಡಿ. ಇವಾಗಿನ ಸೂರ್ಯ ಅಸ್ತಮ ಆಗ್ತೈತೆ, ಸೂರ್ಯ ಹುಟ್ತಾ ಇದ್ದಾರೆ. ವೆಲ್ಕಮ್ ಟು ಸೂರ್ಯ ಅಂತೇಳಿ ಹೋಗ್ತಾಯಿದ್ದೀವಿ. ಇಲ್ಲಿ ಮೊದಲು ತೊಂದರೆ ಆಗೋದು, ಯಾಕಂದರೆ ಮೇಲೆ ಓಡಾಡೋ ಗಾಡಿಗಳು ಈ ರೋಡ್ ಕೆಳಗಡೆದು ರೋಡ್ ಮಾಡೋರು ಫುಲ್ ಟ್ರಾಫಿಕ್ ಆಗೋದು. ಇವಾಗೆಲ್ಲ ಕೆಳಗಡೆ ಅಂಡರ್ ಪಾಸ್ ಮಾಡಿದ್ದಾರೆ. ಇದು ನಾನು ಮೊನ್ನೆ ವಾಪಿಯಿಂದ ಬರಬೇಕಾದ್ರೆ ಒಂದು ಸೈಡ್ ಓಪನ್ ಆಗಿತ್ತು, ಇವಾಗ 2 ಸೈಡ್ ಓಪನ್ ಮಾಡಿದ್ದಾರೆ ನೋಡಿ. ಮೇಲ್ಗಡೆ ಟ್ರಾಫಿಕ್ ಅಂದರೆ ಟ್ರಾಫಿಕ್ ಇರೋದು. ಇನ್ನೊಂದು ಇಳ್ಕಲ್ನಾಗ ಒಂದು ಆಗ್ತೈತೆ ಗುರು. ಇಳ್ಕಲ್ನಾಗೆ ಅದು ಒಂದು ಸೈಡಿಂದ ಓಪನ್ ಐತೆ, ಇನ್ನೊಂದು ಸೈಡಿಂದ ಓಪನ್ ಮಾಡಿಬಿಟ್ರೆ ಟ್ರಾಫಿಕ್ ಇರಲ್ಲ, ಏನಿಲ್ಲ. ನೋಡೋಣ, ಆ ಕಡೆಯಿಂದ ಬರಬೇಕಾದ್ರೆ ಹಿಂಗೆ ಬರೋಣಂತೆ, ಇಲ್ಲಾಂದರೆ ಆ ಕಡೆ ಅನಂತಪುರ ಮೇಲೆ ಹೋದ್ರಾತು. ದುರ್ಗ ಲೋಡ್ ಸಿಕ್ಕರೆ ಈ ಕಡೆನೇ ಬರೋದು, ಇಲ್ಲಾಂದರೆ ಆ ಕಡೆ ಬೆಂಗಳೂರು ಕೋಲಾರ ಸಿಕ್ಕರೆ ಹಂಗೆ ಹೋಗೋದು. ದುರ್ಗಕ್ಕೆ ಗೋದ್ರೇಜಿಗೆ ಲೋಡ್ ಮಾಡೋಣ ಅಂದ್ಕೊಂಡಿದ್ದೀವಿ ನಾನು ತಿಪ್ಪೇಶಿ. ನೋಡಿ ಗುರು, ಇದು ಮಾನ್ಕಾಯಿ ಗಾಡಿ ಹೆಂಗೆ ಹೋಗ್ತೈತೆ.
ಕೋಲಾರಿಂದ ಬಂದಿರೋದು, ಗುಜರಾತಿಗೆ ಹೋಗ್ತಿರ್ಬೇಕೇನೋ ಮೋಸ್ಟ್ಲಿ, ಅದಕ್ಕೆ ಈ ಕಡೆ ಬಂದಿರೋದು. ಇವಾಗ ಆಲ್ಮಟ್ಟಿ ಹತ್ರ ನಿಲ್ಲಿಸಿ ಟೀಗೆ ಕುಡಿದು ಟೈರ್ ಒಂದ್ಸಲ ಚೆಕ್ ಮಾಡ್ಕೊಂಡು ಹೋಗ್ಬೇಕು. ಊರು ಬಿಟ್ಟಾಗ್ಲಿದ್ದನು ಕೊಪ್ಪಳ ಟೋಲ್ನಾಗ ಒಂತಾಗ ನಿಲ್ಸಿದ್ವಿ. ಅಲ್ಲಿ ಟೀ ಕುಡಿದು ಬೆಲ್ಟ್ ಲೂಸ್ ಆಗಿದ್ವಿ, ಹಿಂದ್ಗಡೆ ಬೆಲ್ಟ್ ಹಾಕಿದ್ದೆ. ಆ ಬೆಲ್ಟ್ ಟೈಟ್ ಮಾಡ್ಕೊಂಡು ಬಂದೆ. ಹಗ್ಗ ಏನು ಲೂಸ್ ಆಗಿರಲಿಲ್ಲ. ಹಗ್ಗ ಏನಂದ್ರೆ ಲೂಸ್ ಆಗುತ್ತೆ, ಯಾಕಂದರೆ ನಂದು ಹಗ್ಗ ಸರಿಯಿಲ್ಲ ಗುರು. ಗಂಟ್ನಾಗ ವಾಪಸ್ ಹೋಗ್ತೈತೆ ಹಗ್ಗ, ಗಂಟು ಹಾಕ್ತೀವಲ್ಲ ಅದ್ರಾಗ್ಲಿದ್ದ ವಾಪಸ್ ಹೋಗ್ಬಿಡ್ತೈತೆ. ಹಂಗಾಗಿ ಒಂದು 300 ಕಿಲೋಮೀಟ್ರ್ ಹೋತಂದರೆ ಹಗ್ಗ ಲೂಸ್ ಆಗಿಬಿಡ್ತೈತೆ. ನೋಡೋಣ, ಆಲ್ಮಟ್ಟೆಗೆ ಹೋಗಿ ನಿಲ್ಲಿಸಿ ಒಂದು ಸ್ವಲ್ಪ ತರಕಾರಿ ತಗೊಳ್ಳೋಣ. ತರಕಾರಿ ರೇಷನ್ನು ಅಂದರೆ ಅಲ್ಲಿ ಅಕ್ಕಿ ಸಿಕ್ಕಾಪಟ್ಲೆ ಕಾಸ್ಟ್ಲಿ ಗುರು. ಇದು ಸೋನಾ ಮಸೂರಿ ಅಕ್ಕಿ ನೋಡಿ, ಇಲ್ಲಿ ಲೆಫ್ಟ್ ಸೈಡಿಗೆ ಕಾಣ್ತಾ ಇದೆಯಲ್ಲ, ಇದು ಆಲ್ಮಟ್ಟೆಗೆ ನಿಲ್ಲಿಸಿದ್ದೀವಿ. ಊರು ಬಿಟ್ಟಾಗಲಿದ್ದನು ನೋಡಿ, ಹಗ್ಗೆಲ್ಲ ಲೂಸ್ ಆಗಿದ್ದಾವೆ. ಟೈಟ್ ಮಾಡೋಣ, ಏನು ಮಾಡೋಣ ಅಂತ ನೋಡ್ತಾ ಇದ್ದೀನಿ. ಇನ್ನು ಹೋಗೋಣ, ಇನ್ನೂ ಸ್ವಲ್ಪ ದೂರ. ಬಿಸಿಲಾಗೋದ್ರಾಗೆ ಆಲ್ಮಟ್ಟಿಗೆ ಬಂದೀವಿ. ಎಷ್ಟು ಗಂಟೆಗೆ ಬಿಟ್ಟಿದ್ದೆ ಅಂದರೆ 3 ಗಂಟೆ ಆಗಿತ್ತು ನಾನು ಊರಾಗ ಬಿಟ್ಟಾಗ. ನೋಡಿ, ಎಲ್ಲ ಟೀ ಬ್ರೇಕ್ ಹಾಕ್ಬೇಕು ಗುರು. ಟೀ ಬ್ರೇಕ್ ಏನೋ ತಿಂಡಿನೇ ತಿನ್ಬೇಕು. ಬನ್ನಿ ಹೋಗೋಣ. ಬಿಸಿಲಾಗೋದ್ರಾಗೆ ಎಲ್ಲಿಗನ ಹಾಕೋಕೆ ಅಲ್ಗನ ಹೋಗೋಣ. ಬಿಸಿಲಿಗೆ ಹೋಗ್ಲೇ ಕುಗ್ತೈತೆ ಅಲ್ಲೇ. ಬನ್ನಿ ಹೋಗೋಣ. ನೋಡ್ರಪ್ಪ, ಬಿಜಾಪುರ ಮಂದಿ ಇವಾಗ ಬಿಜಾಪುರ ದಾಟಿ ಹೋಗ್ತಾ ಇದ್ದೀವಿ. ಜಲ್ಕಿ ಹತ್ತತ್ರನೇ ಇದ್ದೀವಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಜಲ್ಕಿ ರೀಚ್ ಆಗಂಗಿದ್ದೀವಿ. ನೋಡಿ, ಟೈಮ್ ಇನ್ನೂ ಬಂದು 9 ಗಂಟೆ ಆಗೈತೆ. ಇನ್ನೊಂದು ಗಂಟೆ ಹೋಗೋಣ ಗುರು. ಇನ್ನೊಂದು ಗಂಟೆ ಹೋಗಿ ಗಾಡಿ ಸೈಡ್ ಹಾಕ್ಬೇಕು, ಯಾಕಂದರೆ ನಿದ್ದೆ ಬಂದಂಗೆ ಆಗ್ತೈತೆ ನನಗೆ. ಬಿಸಿಲು ಜಾಸ್ತಿ ಆಗುತ್ತೆ. ಜಲ್ಕಿಗೆ ಬಂದ್ವಿ. ಜಲ್ಕಿನಾಗ ಅಲ್ಲೇ ಬಿಸಿಲು ತಡಿಯೋಕ್ಕಾಗ್ತಿಲ್ಲ. 10ವರೆಗೇನೆ ಸಿಕ್ಕಾಪಟ್ಲೆ ಬಿಸಿಲಾಗ್ಬಿಟ್ಟತೆ. ನಮ್ಗೆ ಇನ್ನೊಂದು ಗಾಡಿ ಸಿಕ್ತು, ನಮಗೆ ಪರಿಚಯ ಇರೋದೆ. ಅದಕ್ಕೆ ಆ ಡ್ರೈವರು ನಮ್ಮ ಗಾಡಿಗೆ ಬರೋಣ ಭದ್ರಾವತಿನೋ. ಆ ಗಾಡಿನೂ ನಮ್ಮ ಜೊತೆಗೆ ಬರುತ್ತೆ ನೈಟೆಲ್ಲ. ಎಲ್ಲಿಗನ್ನ ಬರ್ತಾನೋ ಗೊತ್ತಿಲ್ಲ. ಅದ್ರಾಗ ಡಬಲ್ ಡ್ರೈವರ್ ಅದಾವೆ, ನಾವು ಇಬ್ಬರು ಸಿಂಗಲ್ ಅದೀವಿ. ನೋಡ್ದೇಟಿಗೆ ಫೋನ್ ಮಾಡ್ದೆ, ನಾನು UP ಹೋಗ್ಬೇಕಂದ. ಸರಿ ಬಾ ಅಂತಂದೆ. ನೋಡೋಣ, ಎಲ್ಲಿಗನ್ನ ಬರ್ತಾನೋ ಗೊತ್ತಿಲ್ಲ. ನಾವಿವಾಗ ಕರೆಕ್ಟಾಗಿ ಇಲ್ಲಿಂದ ಒಂದು 10-12 ಕಿಲೋಮೀಟ್ರ್ ಹೋದರೆ ಸಾಗರ್ ಹೋಟ್ಲ್ ಐತಲ್ಲ, ಅದ್ರ ಆಪೋಸಿಟ್ಟು ಹೋಟೆಲ್ ವಿರಾಮ ಅಂತ ಐತೆ. ಆ ಹೋಟ್ಲಾಗ ಹೋಗಿ ಸ್ಟೇ ಮಾಡೋದು. ಅಲ್ಲೇ 10ವರೆ, ಅಲ್ಲಿಗೆ ಹೋಗೋಷ್ಟೊತ್ತಿಗೆ 11 ಗಂಟೆ ಆಗ್ತದೆ. 11 ಗಂಟೆ ನಿಂತು 3 ಗಂಟೆಗೆ ಗಾಡಿ ತೆಗೆದ್ರಾತು. ಪುತ್ತೂರಿಂದ ಇಮ್ರಾನ್ ಅಂತೇಳಿ ಕಮೆಂಟ್ ಹಾಕಿದ್ರು, ಬಿಸಿಲಲ್ಲಿ ಜಾಸ್ತಿ ಗಾಡಿ ಓಡಿಸ್ಬೇಡಿ, ರಬ್ಬರ್ ಕಟ್ಟಬೇಡಿ ಅಂತ. ಓಕೆ ಬ್ರೋ, ನೀವು ಹೇಳಿದ್ದಕ್ಕೆ ಥ್ಯಾಂಕ್ ಯು. ಇವಾಗ 11 ಗಂಟೆಗೆ ಸ್ಟಾಪ್ ಮಾಡ್ತೀವಿ. 11 ಗಂಟೆಗೆ ಸ್ಟಾಪ್ ಮಾಡಿ 3:30-4 ಗಂಟೆ ಮೇಲೆ ತೆಗಿಯೋದು. ಅದು ಕರೆಕ್ಟಾಗಿ ಕರ್ನಾಟಕ ಬಾರ್ಡ್ರ್ ಮುಂದೆನೇ ಇರೋದು ಹೋಟ್ಲು. ಅಲ್ಲೋಗಿ ಇನ್ನು ತಿಂಡಿನೂ ಮಾಡಿಲ್ಲ ನಾವು, ಹಂಗೆ ಹೊಡಿತಾ ಇದ್ದೀವಿ. ನೋಡಿ, ಅಲ್ಲಿ ನಮ್ಮ ಗಾಡಿ ಸ್ಟಾಪ್ ಆಗಿಬಿಟ್ಟೈತೆ ನೋಡಿ ಹೋಟ್ಲಾಗ ಕರೆಕ್ಟಾಗಿ. ಇವಾಗ ನಾವು ಹೋಗಿ ಸ್ಟಾಪ್ ಮಾಡಿ ಊಟ ಮಾಡ್ಕೊಂಡು ತಿಂಡಿ ಇನ್ನೇನು ಒಂದೇ ಸಲ ರೊಟ್ಟಿ ತಿಂದು ಮಕ್ಕಂಬಿಟ್ರಾತು. 3 ಗಂಟೆಗೆ ಎದ್ದೋದ್ರಾತು. 3 ಗಂಟೆಯಿಂದ ಬಿಸಿಲು ಕಮ್ಮಿ ಆಗುತ್ತೆ. ಆರಾಮಾಗಿ ಹೋದ್ರಾತು ಊಟ ಇಸ್ಕೊಂಡು. ಇವಾಗ ಹಗ್ಗ ಬೇರೆ ಲೂಸ್ ಆಗಿಬಿಟ್ಟಿದ್ದಾವೆ ಇನ್ಲವು, ಅವನ್ನ ಟೈಟ್ ಮಾಡ್ಬೇಕು. ಬೆಲ್ಟ್ಗಳೆಲ್ಲ ಟೈಟ್ ಮಾಡ್ಕೋಬೇಕು. ಏನಾದ್ರೂ ಅಷ್ಟೇ, ಅದು 300 ಕಿಲೋಮೀಟ್ರ್ ಬರ್ತೀವಿ ಅಂದರೆ ಮಾಲೆ ಕುತ್ಕೊಂಡ್ಬಿಡ್ತೈತೆ ಅದು. ಎಲ್ಲಿಗೆ ಹೋದ್ರೂ ಅಷ್ಟೇ ಲೋಡೆ, ಹಗ್ಗೆಲ್ಲ ಲೂಸ್ ಆಗಿಬಿಡ್ತವೆ. ನೋಡಿ, ಬಾಕ್ಸ್ ಐಟಮ್ಗಳಾದ್ರೆ ಟೈಟ್ ಮಾಡಲ್ಲ. ಬಾಕ್ಸ್ ದೊಡ್ಡ ಐಟಮ್ ಆದರೆ ಹಂಗೆ ಬರ್ತೀವಿ. ಚೀಲ ಆದರೆ ಟೈಟ್ ಮಾಡ್ತೀವಿ. ಇನ್ನು ನಾಗ್ಪುರ ಕತ್ರಿ ಹೊಡೆದ್ರೆ ಅದು ವಿಗ್ಯಾಗಿ ಕುಂತಿರುತ್ತೆ. ಬನ್ನಿ ಹೋಗಿ ಟೈಟ್ ಮಾಡೋಣ ಹಗ್ಗನ. ಹೋಟ್ಲಾಗ ಹೋಗಿ 3 ಗಂಟೆವರೆಗೆ ನಿಲ್ಲಿಸಿದ್ವಿ, ಊಟ ಮಾಡಿದ್ವಿ. ಇವಾಗ ಹೊಲ್ಟ್ವಿ. 3:30 ಆಗೈತೆ ನೋಡಿ ಟೈಮು. ಬೇಸಿ ಈ ಕಡೆಗೆ ತಿರುಗಿಸಿ ಹೊಡೆದ್ಬಿಡ್ದಾನೆ. ಇವಾಗ ನಾವು ಹೋಗೋದೆ. ನೆಂಟ್ರ ಮನೆ ಎಲ್ಲೈತೆ? ಅಲ್ಲಿ ವೈಟದು ಡಬ್ಬ ಕಾಣ್ತೈತೆ ನೋಡ್ರಿ, ಟೆಂಟು. ಅದೇ ಮಾವನ ಮನೆ. ಅಲ್ಲಿ ಹೋಗಿ ಊಟ ಮಾಡ್ಕೊಂಡು ಹೋಗೋದು. ಬನ್ನಿ ಹೊರಡೋಣ. ಊಟ ಮಾಡ್ಕೊಂಡು ಹೊಲ್ಟಿವಿ ಗುರು. ಇಲ್ಲಿ ಬಂದು ನೋಡಿದರೆ ಹೈಟ್ ಚೆಕ್ ಮಾಡ್ತಾ ಇದ್ದಾರೆ. ಮುಂದ್ಗಡೆ 13 ಅಡಿ ಐತೆ, ಹಿಂದ್ಗಡೆ ನೋಡಿದರೆ ಹೈಟ್ ತೋರಿಸ್ತಾ ಇದ್ದಾರೆ ನೋಡಿ. ನಾನು ಯಾಕಂದರೆ ಸಾಕ್ಷಿಗೋಸ್ಕರ ವೀಡಿಯೋ ಫೋಟೋ ತಗೊಂಡಿರೋದು. ನಮಗೇನು ಇದು ಇಲ್ಲ, ಯಾಕಂದರೆ ಇವರು ಒಂಥರ ನಾಟಕ ಮಾಡ್ತಾರೆ. ಹೈಟು ಮುಂದೆ ಐತೆ ಹಿಂದಿಲ್ಲ ಅಂತಂದು. ಇವರು ತಗ್ನಾಗೆ ಕಡ್ಡಿಡೋದು. ಇದು 13 ಅಡಿ ಬರಲ್ಲ, 13 ಅಡಿಗೆ ಇನ್ನೂ ಕಮ್ಮಿನೇ ಐತೆ. ಜಲ್ಕಿ ಬಾರ್ಡ್ರ್ನಾಗೆ ಮುಂದೆ ಹೈಟ್ ಇಕ್ಕಿದ್ದಾರೆ.
ಮುಂದೆ ಲೆವೆಲ್ ಐತೆ ಹಿಂದೆ ನಾನು ಹಂಗೆ ಒಂದು ಸ್ವಲ್ಪ ಹೊತ್ತು ವಾದಿ ಮಾಡಿದೆ. 13 ಅಡಿ ಕರೆಕ್ಟಾಗಿ ಟೇಪ್ ಹಿಡ್ದು ಅಳತೆ ಮಾಡಿ ಲೋಡ್ ಮಾಡ್ಕೊಂಬರೋದು ನಾವು. 13 ಅಡಿ ಮ್ಯಾಲಿದ್ರೆ ತೆಗಿಸ್ತೀವಿ ಅಂತಂದು. ಇಲ್ಲ ನಮ್ಮ ಹತ್ರನೂ 13 ಅಡಿದೆ ಇರೋದು ಅಂತೇಳಿ ವಾದಿ ಮಾಡಿ ಕೇಸ್ ಹಾಕ್ತೀವಿ ಹಂಗೆ ಹಿಂಗೆ ಅಂದರು. ಎಕ್ಸ್ಟ್ರಾ ದುಡ್ಡು ಕೊಟ್ಟು ಹೋಗ್ತಾ ಇದೀವಿ. ಕರ್ನಾಟಕ ಚೆಕ್ ಪೋಸ್ಟ್ ದಾಟಿದ್ವಿ. ಕಾಲ್ಪಟ್ಟಿ ಮಕ್ಕಳು ಐಟ್ ಐತೆ ಅದೈತೆ ಇದೈತೆ ಅಂತೇಳಿ ಸಾವಿರ ಎಕ್ಸ್ಟ್ರಾ ಕಿತ್ಕೊಂಡು ಹೋಗ್ತಾ ಇದ್ವಿ ನೋಡಿ. ಕರ್ನಾಟಕ ಚೆಕ್ ಪೋಸ್ಟ್ ದಾಟಿ ಕರ್ನಾಟಕ ಬಾರ್ಡರ್ ದಾಟಿದ್ವಿ. ನಾನು ಮಹಾರಾಷ್ಟ್ರ ಬಾರ್ಡ್ರಿಗೆ ಹೋಗ್ಬೇಕು. ಇನ್ನು ಮಹಾರಾಷ್ಟ್ರದಾಗ ಏನಾಯ್ತು, ಇಷ್ಟು ದಿವಸ ಹೈಟ್ ಇಲ್ಲ, ಯಾವತ್ತು ಹೈಟ್ ಇಲ್ದದ ಗಾಡಿ ನೋಡ್ಗುರು. ಇವ್ನು ಎಂಥ ಸೊನ್ನೆಗೆ ತೂರ್ತದಾನೆ ಬೈಕ್ನೇನು. ಎಲ್ಲ ಜಾಂಟ್ ಸೈಡಿಗೆ ನಮಗೆ ಹೇಳ್ತಾನೆ ನಮಗೆ ಸೈಡ್ಗೆ ಹೋಗಂತಂದು. ಅದು ಸೊನ್ನೆಗೆ ತೂರ್ಕೊಂಬರ್ತಿದ್ದಾನೆ. 2 ಗಾಡಿನ ಹಿಡ್ಕೊಂಡು ನಿಂತಿದ್ದ. ಆ ಕಡ್ಡಿ ತಗೊಂಡು ಅಳತೆ ಮಾಡೋರು. ಫೋಟೋ ವಿಡಿಯೋ ತಕ್ಕೊಂಡು ನಾವು ಪ್ರೂಫಿಗೆ. ಮುಂದೆ ಹೈಟ್ ತೋರಿಸ್ತಾ, ಮುಂದೆ ಹೈಟ್ ಬರಬೇಕು. ಅದು ಬಿಟ್ಟು ಸೆಂಟ್ರಾಗ ಹೈಟ್ ತೋರಿಸ್ತದಾನೆ. ಬಡ್ಡಿ ಮಕ್ಕಳ ತಗ್ಗೋದಿದ್ದಾಗ ಇಡ್ತಾರೆ. ಅದು ಎಷ್ಟು ಅಡಿ ಆಯ್ತು ಅನ್ನೋದೇ ಗೊತ್ತಿಲ್ಲ ರಾಡು. ಇನ್ನೊಂದ್ಸಲಿ ಬಂದಾಗ ಟೇಪೇ ತಗೊಂಬಿಡೋಣ. ಒಂದು 200 ರೂಪಾಯಿ ಅಷ್ಟೇ ಟೇಪ್. 200-300 ಕೊಟ್ಟರೆ ಟೇಪ್ ಬರ್ತದೆ. 15 ಅಡಿ ಟೇಪ್ ತಗೊಂಡು ಅಳತೆ ಮಾಡೋಣ ಅಂತ. ಇವಾಗ ನಾನು ತೋರಿಸ್ತೀನಿ ಬಾರಲ್ಲ, ಟೇಪ್ ನನ್ನ ಹತ್ರ ಐತಂತಂದ್ರೆ. ಭಾರಿ ಕಳ್ಳ ಮಕ್ಕಳು, ಭಾರಿ ಜಡಿಗರು. 20,000 ಕೇಸು 30,000 ಕೇಸ್ ಹಾಕ್ತೀವಿ ಅಂತಾರೆ. ಇನ್ನು ಮಹಾರಾಷ್ಟ್ರದಾಗ ಏನಾಯ್ತು, 3:30ಗೆ ಬಿಟ್ಟಿವಿ. ಬನ್ನಿ ಹೋಗಿ ನೋಡಿ ಸ್ನೇಹಿತರೆ. ಇವಾಗ ತುಳಜಾಪುರ ರೋಡ್ ಬಿಟ್ಟು ಲಾತೂರ್ ರೋಡಿಗೆ ಟರ್ನ್ ನೋಡಿದ್ವಿ. ಅಂದರೆ ಇದಿನ್ನ ತುಳಜಾಪುರ ಬೈಪಾಸು. CC ರೋಡು ಇದೆಲ್ಲ ಫುಲ್ ಅಪ್ಪು. ಆ ಕಡೆಯಿಂದ ಬರ್ತಾ ಈ ಡೌನ್ನಾಗ 120ಕ್ಕೆ ಬರ್ತಾವೆ ಗಾಡಿಗಳು ನೋಡಿ. ಹೋಗ್ತಾ ಇದ್ದೀವಿ ನಾವು. ಅನಂತಪುರ ಮೇಲೆ ಹೋಗ್ಬೇಕಂತ ಇದ್ವಿ. ಅಷ್ಟೊತ್ತಿಗೆ ಅಲ್ಲೇ ಇವನು ಬಂದುಬಿಟ್ಟಿದ್ದ ರಾತ್ರಿನೇ. ನಾನು ಬೆಳಗ್ಗೆ ಬಿಟ್ಟಿದ್ದು. ಇಲ್ಲಾಂದಿದ್ರೆ ಇವನು ಬಂದಮೇಲೆ ನಾನು ದುರ್ಗಕ್ಕೆ ಹೋಗಿ ಗಾಡಿ ತಗೊಂಡು ಊರಾಗಿ ನಿಲ್ಲಿಸಿದ್ದು. ಇಲ್ಲಾಂದಿದ್ರೆ ಅನಂತಪುರ ಮೇಲೆ ಹೋಗ್ಬಿಡ್ತಿದ್ವಿ. ನಾಳೆ ನಾಗ್ಪುರಾಗಿರ್ತಿದ್ವಿ. ಇವಾಗ ಈ ರೋಡಾಗೆ ನೈಟು ಓಡ್ಸೋಕ್ಕಾಗಲ್ಲ ನಮ್ಮ ಕೈಲಿ. ಬೆಳಿಗ್ಗೆ 3 ಗಂಟೆಗೆ ಎದ್ಬಿಟ್ಟಿದ್ದೀನಿ. ಬೆಳಗ್ಗೆ 6 ಗಂಟೆಗೆ ಬಿಟ್ಟಿದ್ರೆ ಬಿಸಿಲಾಗದು ಬರೋಷ್ಟೊತ್ತಿಗೆ ಬಿಸಿಲಾಗ್ತದಂತೇಳಿ 3 ಗಂಟೆಗೆ ಬಿಟ್ಟು ಬರೋಷ್ಟೊತ್ತಿಗೆ 11 ಗಂಟೆ ಅಷ್ಟೊತ್ತಿಗೆ 400 ಕಿಲೋಮೀಟ್ರ್ ಗಾಡಿ ಹೊಡೆದು ನಿಲ್ಲಿಸಿದ್ವಿ. ಇವಾಗ 100 ಕಿಲೋಮೀಟ್ರ್ ಬಂದೀವಿ ಅಷ್ಟೇ. ಇನ್ನೊಂದು 100 ಕಿಲೋಮೀಟ್ರ್ ಹೋಗಿ ಲಾತೂರಾಗಿ ಸ್ಟಾಪ್ ಮಾಡೋದು. ನಾಂದೇಡ್ಗೆ ಹೋಗೋಕ್ಕೆ ದೂರ ಆಗ್ತದೆ. 150 ಕಿಲೋಮೀಟ್ರ್ ಐತೆ ಅಲ್ಲಿಂದ, ಲಾತೂರಿಂದ. ಇಲ್ಲಿಂದ ಲಾತೂರ್ಗೆ ಹೋಗೋಷ್ಟೊತ್ತಿಗೆ ಒಂದು 8 ಗಂಟೆ ಆಗ್ಬೋದು. ಈಗ 6 ಗಂಟೆ ಆಗೈತೆ ನೋಡಿ. ಮಳೆನೇ ಇಲ್ಲ ಗುರು. ಇಲ್ಲಿಗೆ ಮಳೆ ಬಂದಿದ್ರೆ ಚೆನ್ನಾಗಿರೋದು. ಇನ್ನು ನೋಡ್ಬೇಕು ನೈಟೆಲ್ಲ ಮಳೆ ಈ ಕಡೆ ಬಂದರೆ ಚೆನ್ನಾಗೈತೆ ಅನ್ಸುತ್ತೆ. ಒಟ್ಟಿನಾಗ ಎಲ್ಲೆಲ್ಲಿ ಒಂದು ಮಳೆನೂ ಇಲ್ಲ ಇಲ್ಲಿ. ರಾತ್ರಿ ಕೂಡ್ಸೋದು ತುಂಬ ಕಷ್ಟ. ಯಾಕಂದರೆ ನಮ್ಮ ದೋಸ್ತ ಹೇಳ್ದ ಮೊನ್ನೆ ಒಂದು ಗಾಡಿಗೆ ಅಡ್ಡ ಹಾಕಿದ್ರಂತೆ. ಅದಕ್ಕೆ ಬೇಡ ಕಣ ಹೋಗ್ಬೇಡ, ನೈಟು ಡೇ ಹೊತ್ತು ಹೋಗು, 8 ಗಂಟೆಗೆ ಅಡ್ಡ ಹಾಕ್ತಾರೆ, ಮೊಟ್ಟೆ ಹೊಡಿತಾರೆ ಗ್ಲಾಸಿಗೆ ಅಂದ. ಸರಿ ಬಿಡಪ್ಪ ಹಂಗೆ ಮಾಡ ನೀನು ಹೇಳ್ದಂಗೆ ಅಂತೇಳಿ ಇವನಿಗೆ ಹೇಳಿದ್ನಿ. ಇನ್ನು ನಾಂದೇಡ್ಗೆ ಹೋಗೋಣ ಅಂತಾನೆ. ಲಾತೂರ್ಗೆ ಹೋಗಿ ಯೋಚನೆ ಮಾಡೋದು, ನಾಂದೇಡ್ಗೆ ಹೋಗೋದು ಬಿಡೋದು ಅಂತೇಳಿ. ನಾಂದೇಡ್ ದಾಟಿ ಹೋಗ್ಬೇಕು ಡಾಬಾಕಂದರೆ. ಇಲ್ಲಿಂದ ಇನ್ನೂ 250 ಕಿಲೋಮೀಟ್ರ್ ಐತೆ ನಾಂದೇಡು. ನೋಡೋಣ ಎಷ್ಟೊತ್ತಾಗುತ್ತೋ ಏನೋ. ಅಷ್ಟು ಲಾತೂರ್ಗೆ ಹೋಗಿ ನೋಡೋಣ ಬನ್ನಿ. ನೋಡಿದ್ರು ಯಾಕೋ ಔಷಧಾಗ ಫುಲ್ ಜಾಮ್ ಆಗಿಬಿಟ್ಟತೆ. ನಾವು ಹೋಗೋ ರೋಡು ಜಾಮ್ ಐತೆ, ಆ ಕಡೆನೂ ಜಾಮ್ ಐತೆ ನೋಡಿ. ಫುಲ್ ಲೈಟಿಂಗ್ಸ್ ಎಲ್ಲ ಕಾಣ್ತಿದೆ ಅಲ್ಲ ಮೇಲ್ಗಡೆ. ಯಾಕೆ ಇಷ್ಟೊಂದು ಜಾಮ್ ಐತೆ ಅಂತ ಗೊತ್ತಿಲ್ಲ ನೋಡಿ. ಎಲ್ಲ ಫುಲ್ ಜಾಮು ಅಂದರೆ ಜಾಮು, ಟ್ರಾಫಿಕ್ ಜಾಮ್ ಆಗಿಬಿಟ್ಟತೆ. ನಮ್ಮ ಲೊಕೇಶನ್ ಬಂದು ಇನ್ನು 40 ಕಿಲೋಮೀಟ್ರ್ ಐತೆ ಹೋಟ್ಲು. ಅಲ್ಲಿಗೆ ಹೋಗಿ ಇನ್ನೊಂದು ಗಂಟೆ ಬೇಕು. 8:30 ಆಗ್ತದೆ. 8:30ಗೆ ಇನ್ನೊಂದು ಕೊಂಡಾಗ್ಬಿಡೋದೆ. 12 ಗಂಟೆ ಹೋಗೋಕ್ಕಾಗಲ್ಲ. ಯಾಕಂತೀರ, CC ರೋಡ್ನಾಗೆ ಸಿಕ್ಕಾಪಟ್ಲೆ ಮೈ ನೋವು ಆಗ್ತದೆ ಗುರು. CC ರೋಡಾಗೆ 200-300 ಕಿಲೋಮೀಟ್ರ್ ಓಡ್ಸೋಕ್ಕಾಗಲ್ಲ. CC ರೋಡಾಗೆ 150 ಕಿಲೋಮೀಟ್ರ್ 200 ಕಿಲೋಮೀಟ್ರ್ ಹೋಗೋಷ್ಟೊತ್ತಿಗೆ ಸುಸ್ತಾಗ್ಬಿಡ್ತತೆ. ಯಾಕಂದರೆ ಗಾಡಿ ಆಕ್ಷನ್ ಮಾಡ್ತಿರ್ತತೆ, ಎತ್ತಿರ್ತಿರ್ತತೆ. ಡಾಂಬರ್ ರೋಡ್ ಆದರೆ ಅಷ್ಟು ಮೈ ನೋವು ಕಾಣಲ್ಲ. ಇದೇ ಔಟ್ ಆಫ್ ಸಿಟಿ. ಇಲ್ಲಿಂದ ಇನ್ನು ಲಾತೂರ್ ದಾಟಕ್ಕೆ ಒಂದು 3/4 ಗಂಟೆ ಬೇಕು ಬೈಪಾಸ್. ನೋಡೋಣ ಬನ್ನಿ. ಯಾಕೋ ಜಾಮ್ ಲಾತೂರಾಗ ಅರ್ಧ ಗಂಟೆಯಿಂದ ಜಾಮ್ನಾಗೆ ಸಿಕ್ಕಾಕೊಂಡಿದ್ವಿ ನೋಡಿ. ಇನ್ನು ಅರ್ಧ ಗಂಟೆ 3/4 ಗಂಟೆ ಬೇಕು. ಇಲ್ಲೇ 9-9:30 ಆಗ್ಬೋದು. ಅಲ್ಲೇ 7:50 ಆಯ್ತು. ಇನ್ನೂ ಜಾಮ್ನಾಗೆ ಇನ್ನು ಬೈಪಾಸಿಗೆ ಟರ್ನ್ ಹೊಡೆದಿಲ್ಲ ನಾವು. ಆ ಕಡೆಯಿಂದನೂ ಫುಲ್ ಜಾಮು, ಈ ಕಡೆಯಿಂದನೂ ಜಾಮು. ಅದ್ರಾಗೆ ಬೈಕ್ನಾರು ಬೇರೆ ಸಣ್ಣ ಸಾಯ್ತಾರೆ. ಕಾರ್ನರ್ ಗುರು ಕರೆಕ್ಟಾಗಿ 2 ಲೈನ್ನಾಗ ಹೋಗ್ಬಿಟ್ರೆ
ಏನೇನು ಆಗಲ್ಲ. 3 ಲೈನ್ ಮಾಡ್ತಾರಲ್ಲ ಅದೇ ನೋಡಿ ಎಡವಟ್ಟಾಗೋದು. ಯೋಚನೆ ಮಾಡ್ಬೋದು ನೀವು, ಅವರ ಒಂದು ಕಡೆಗೆ ಆದರೆ ಲಾರಿನ ಒಂದು ಕಡೆಗೆ ಅದೇವು ನೋಡಿ. ಇನ್ನು ಯಾರೋ ಒಬ್ಬನು ಬಂದು ಸೆಟ್ಟಾಗಿ ಸಿಗಾಕ್ಯಣ ಅಷ್ಟೇ. ಇನ್ನು ಎಷ್ಟೊತ್ತಿಗೆ ಜಾಮ್ ಕ್ಲಿಯರ್ ಆಗ್ತದೋ ಗೊತ್ತಿಲ್ಲ, ನೋಡ್ಬೇಕು. ಸಿ ಮುಂದೆ ಹೋಗ್ಬಿಟ್ಟಾನೆ. ಏನು ಕಂಟೈನರ್ ಮುಂದೆ ಅದನ್ನ ಅಷ್ಟೇ, ಅವನೇನು ಭಾಳ ಮುಂದೆ ಹೋಗಿಲ್ಲ. ಅವ್ನು ಲೆಫ್ಟ್ ಸೈಡ್ನಲ್ಲಿ ಹೋದ. ನಮಗೆ ಈ ಕಡೆ ರೈಟ್ ಸೈಡಿಂದ ಬಂದು ಯೂ ಟರ್ನಾಗ ಅಡ್ಡ ನಿಂತ್ಕೊಂಡ್ರು ಅಷ್ಟೇ ಗಾಡಿ. ನೋಡೋಣ ಬನ್ನಿ ಎಷ್ಟೊತ್ತಾಗ್ತದೆ, ಇನ್ನೇನು ಮಾಡ್ತಾರೆ. ಫೈನಲ್ಲಿ 2 ಗಾಡಿ ಸೈಡ್ ಹಾಕಿದ್ವಿ. 9 ಗಂಟೆ ಆಯ್ತು. ಇಲ್ಲಿಗೆ ಬರೋಷ್ಟೊತ್ತಿಗೆ ಸಾಕಾಗೋತು. ತಿಪ್ಪೇಶಿ ಸಂತ ಸೇರ್ಕೊಂಡು ಇಬ್ಬರು ಟೈರ್ ಚೇಂಜ್ ಮಾಡ್ತಾ ಇದ್ದಾರೆ. ನಮ್ಮ ಗಾಡಿದೆ ಫುಲ್ ಟೈರ್ ಹೀಟ್ ಆಗಿಬಿಟ್ಟಿದಾವೆ ನಮ್ಮ ಅಂತೂ. ಹೊಡೆದೋಗಿತ್ತು ಟೈರು. ನಾನಿವಾಗ ಪೂಜೆ ಮಾಡಿಸ್ಕೆ ಬಂದ್ಬಿಟ್ಟಿದ್ದು, ನನ್ನ ಗಾಡಿ ಟೈರ್ ಹೊಡಿಬಾರ್ದು ಅಂತೇಳಿ. ಅದಕ್ಕೆ ತಿಪ್ಪೇಶಿದು ಹೋಗ್ಬಿಟ್ಟತ್ತೆ. ಅದು ನಂದ್ರಾಗೆ ಹೋಗ್ಬೇಕಾಯ್ತು, ತಿಪ್ಪೇಶಿದಾಗ ಹೋಗ್ಬಿಟ್ಟತ್ತೆ. ನಂದೇ ಟೈರ್ ಅದು. ಇವಾಗ ಅದನ್ನ ಬಿಚ್ಚಿ ಸ್ಟೆಪ್ನಿ ಹಾಕಿ ಸ್ಟೆಪ್ನಿ ಏರಿಸ್ಬೇಕಷ್ಟೆ. ರಿಂಗ್ ಕೊಡ, ಸ್ಟೆಪ್ನಿ ಬಿಚ್ಚಿ.